ರಾಯಚೂರಿನ ಲಿಂಗಸಗೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಸಮಾವೇಶ ನಡೆದಿದೆ. ಶ್ರೀ ಮಹರ್ಷಿ ವಾಲ್ಮೀಕಿ ಪರಿವರ್ತನಾ ಸಮಾವೇಶ ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಈಶ್ವರಪ್ಪ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶ್ರೀರಾಮುಲು, ಸಂಸದೆ ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಂತ ಬರಗಾಲದ ಹಣ ಲಾಸ್ಟ್ ಇಯರ್ ಆದರೂ ಸಹಿತ ನೀವು ರೈತರಿಗೆ ಕೊಡಲಿಲ್ಲ. ಹಾಲು ಉತ್ಪಾದಕರಿಗೆ 350 ಕೋಟಿ ಹಣ ಬಾಕಿ ಇದೆ, ಅದನ್ನು ಕೊಡ್ಲಿಕ್ಕೆ ಆಗಿಲ್ಲ ನಿಮಗೆ. ಕಬ್ಬು ಬೆಳೆಗಾರರ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇದೆ, ಅದನ್ನು ಕೊಡ್ಲಿಕ್ಕೆ ಆಗಿಲ್ಲ. ಈರುಳ್ಳಿ, ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆದಂತ ಈರುಳ್ಳಿ ಬೆಲೆ ಕಡಿಮೆ ಆಗಿದೆ, ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ತಕ್ಷಣವೇ ಖರೀದಿ ಕೇಂದ್ರ ಮಾಡ್ರಿ ಅಂತ ಹೇಳಿದ್ರೆ ಇನ್ನೂವರೆಗೆ ಈರುಳ್ಳಿ ಬೆಳೆಗಾರರಿಗೆ ಸ್ಪಂದನ ಇಲ್ಲ. ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಈರುಳ್ಳಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ತಕ್ಷಣವೇ 58 ಕೋಟಿ ಹಣ ಬಿಡುಗಡೆ ಮಾಡಿ ಖರ್ಚು ಮಾಡಿದಂತವರು ಅವತ್ತು ಬಿಜೆಪಿ ಸರ್ಕಾರ. ಆದ್ರೆ ಇವತ್ತು ಈರುಳ್ಳಿ ಬೆಳೆಗಾರರಿಗೂ ಸ್ಪಂದನೆ ಇಲ್ಲ, ರೈತರ ಯಾವುದೇ ಸಮಸ್ಯೆಗೆ ಸ್ಪಂದನೆ ಇಲ್ಲ. ಎಲ್ಲಿ ಹೋದ್ರೂ ಬರಗಾಲ ಕಾಮಗಾರಿ ಇಲ್ಲ, ಕುಡಿ ನೀರಿನ ತೊಂದರೆ ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಲ್ಕೊಂಡು ಬಿಟ್ಟಿದೆ ಅನ್ನುವಂಥ ಮಾತನ್ನ ಇವತ್ತು ಹೇಳಬೇಕಾಗ್ತದೆ. ಈ ರೀತಿಯಾದಂತ ಇದರ ಜೊತೆಗೆ ವಿದ್ಯುತ್, ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದ್ರಿ, ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ಲೋಡ್ ಶೆಡ್ಡಿಂಗ್ 6 ತಾಸು ಲೋಡ್ ಶೆಡ್ಡಿಂಗ್ ಮಾಡ್ತೀವಿ ಅಂತ ಇವತ್ತು ಹೇಳಿಕೆ ಬಂದಿದೆ. ಅಂದ್ರೆ ವಿದ್ಯುತ್ ಕೊಡ್ಲಿಕ್ಕಾಗಿಲ್ಲ, ನೀರು ಕೊಡ್ಲಿಕ್ಕೆ ಆಗ್ತಿಲ್ಲ, ಅಭಿವೃದ್ಧಿ ಕೆಲಸ ಇಲ್ಲ ಈ ಸರ್ಕಾರದ್ದು. ಅಂದ್ರೆ ಮನೆಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಅದಕ್ಕಾಗಿ ಇವತ್ತೇನು ಅಹಿಂದ ಅಂತ ಹೇಳ್ತಾರೆ. ಅಹಿಂದ ಅಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಇವತ್ತು ಸಿದ್ದರಾಮಯ್ಯಗೆ ಇವತ್ತು ಬೆಳಗಿನ ಸಾಯಂಕಾಲ ಟೀಕೆ ಮಾಡ್ತಾರಂತವ್ರು ಸಿದ್ದರಾಮಯ್ಯ ವಿರುದ್ಧ. ಅವರೇ ಪಕ್ಷದ ಶ್ರೀನಿವಾಸ್ ಪ್ರಸಾದ್ ದಲಿತರು ಸಿದ್ದರಾಮಯ್ಯ ಬಗ್ಗೆ ಏನೇನು ಹೇಳಿದಾರೆ ನಿಮಗೆಲ್ಲ ಗುರ್ತಿದೆ, ನಾ ಹೇಳುವುದಿಲ್ಲ. ಅಲ್ಪಸಂಖ್ಯಾತರು ಅವ್ರ ಬಲಗೈ ಎಡಗೈ ಅಂತ ಹೇಳುವಂತ ಸಿಎಂ ಇಬ್ರಾಹಿಂ ನಿನ್ನೇನು ಹೇಳಿದ್ದಾರೆ? ಈ ಸರ್ಕಾರ ಜನಪರವಾದಂತ ಇಲ್ಲ, ಜನರಿಗೆ ಯಾವುದೇ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಸಿಎಂ ಇಬ್ರಾಹಿಂ ಹೇಳ್ತಾರೆ. ಹಿಂದುಳಿದ ವರ್ಗದ ನಾಯಕ ಕಾಂಗ್ರೆಸ್ನಲ್ಲಿ ಜನಾರ್ದನ್ ಪೂಜಾರಿ ಹೇಳ್ತಾರೆ, ಈ ಸರ್ಕಾರ ಆದಷ್ಟು ಬೇಗನೆ ಹೋಗ್ಬೇಕಂತ ಹೇಳಿ. ಇದು ಪ್ರತಿಪಕ್ಷವರು ಹೇಳ್ತಿಲ್ಲ, ಇದು ಕಾಂಗ್ರೆಸ್ನವರು ಹೇಳ್ತಾರ. ಹೀಗಾಗಿ ಆ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ವಾಲ್ಮೀಕಿ ಜಯಂತಿಯ ಒಂದು ಆಚರಣೆ ಮುಖಾಂತರ ಒಂದು ಸಮಗ್ರ ಬದಲಾವಣೆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಬೃಹತ್ತವಾದಂತಹ ಬೆಂಬಲ ಇದೆ, ಆ ಒಂದು ದಿಕ್ಕಿನಲ್ಲಿ ಇವತ್ತೊಂದು ಸಮಾವೇಶ, ಒಂದು ದಿಕ್ಸೂಚಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬರುವಂತ ದಿವಸಗಳಲ್ಲಿ ರಾಜ್ಯದಲ್ಲಿ ಬದಲಾವಣೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಸ್ಥಾಪನೆಗೆ ಈ ಒಂದು ಸಮಾವೇಶ ಸಾಕ್ಷಿ. ಮಾನ್ಯ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಒಂದು ಸಮಾವೇಶ ಒಂದು ಅಡಿಪಾಯ ಅನ್ನುವಂಥ ಮಾತನ್ನ ಹೇಳಿ, ಈ ಒಂದು ಸಮಾವೇಶ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಸಾಹೇಬರವರಿಗೆ. ಈಗ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು, ವಾಲ್ಮೀಕಿ ಸಮಾಜದ ಸುಪುತ್ರರಾಗಿರುವಂತಹ ಶ್ರೀರಾಮುಲು ಸಾಹೇಬರವರಿಗೆ ನಿಮ್ಮ ಜಯಕಾರ ಜೋರಾದ ಚಪ್ಪಾಳೆ ಮುಖ್ಯನ ವೇದಿಕೆಗೆ ಸ್ವಾಗತಿಸಿ. ಎಸ್ಟಿ ವಾಲ್ಮೀಕಿ ಸಮಾವೇಶವನ್ನು ಉದ್ಘಾಟನೆಯನ್ನು ಮಾಡಿದಂತ ಕರ್ನಾಟಕ ರಾಜ್ಯದ ಹೋರಾಟಗಾರರು, ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಜಯಂತ್ಯೋತ್ಸವನ ಆಚರಣೆಯನ್ನು ಮಾಡುವ ಮೂಲಕ, ಜಯಂತ್ಯೋತ್ಸವ ರಜಾವನ್ನು ಕೊಡೋದ್ರ ಮೂಲಕ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಹೋರಾಟಗಾರರಾದಂಥ ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಮುರಳೀಧರ್ ಅವರೇ, ಸಂಸದರಾದಂಥ ಶೋಭಾ ಕರಂದ್ಲಾಜೆಯವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರೇ, ಮಂತ್ರಿಗಳಾದಂಥ ಮಾಜಿ ಮಂತ್ರಿಗಳಾದಂಥ ಅಶೋಕ್ ಅಣ್ಣನವರೇ, ರವಿ ಅವರೇ,
ಮಾಜಿ ಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರೇ, ಬೀದರ್ದಿಂದ ಎಂಪಿಗಳಾದಂಥ ಖೂಬಾ ಅವರೇ, ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರೇ, ಮಾಜಿ ಮಂತ್ರಿಗಳಾದಂಥ ಸಿ.ಟಿ. ರವಿ ಅವರೇ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವಾಲ್ಮೀಕಿ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಿದಂಥ ನನ್ನ ಸೋದರರಾದಂಥ ರಾಜು ಗೌಡ್ರೆ, ನನ್ನ ಸೋದರರಾದಂಥ ಶಿವನಗೌಡ ನಾಯ್ಕ ಅವರೇ, ನನ್ನ ಸೋದರರಾದಂಥ ಸುರೇಶ್ ಬಾಬು ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಶಾಸಕ ಮಿತ್ರರೇ, ಎಲ್ಲ ಪಕ್ಷದ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂತ ಯಾವತ್ತು ವಾಲ್ಮೀಕಿ ಸಮಾಜದ ಎಲ್ಲ ಗುರಿಯರೇ, ಶ್ರದ್ಧೆಯ ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ತಾವೆಲ್ಲರೂ ಕೂಡ ಬಹಳಷ್ಟು ದಿನಗಳಿಂದ ಕಷ್ಟಪಟ್ಟು ನನ್ನ ಸೋದರರಾದಂತಹ ರಾಜೀವ್ ಗೌಡರು ಈ ಸಮಾವೇಶವನ್ನು ಯಶಸ್ವಿಯನ್ನು ಮಾಡಬೇಕು ಅಂದೇಳಿ ರವಿಕುಮಾರ್ ಸಿವಿಟಿ ಅವರು ಎಲ್ಲರೂ ಸೇರಿಕೊಂಡು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಇಡೀ ಶ್ರೀ ಸಮಾಜ ಇವತ್ತು ಲಿಂಗಸೂರದಲ್ಲಿ ಸೇರಬೇಕನ್ನಂತ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಮ್ಮನ್ನೆಲ್ಲರಿಗೂ ಒಗ್ಗೂಡಿಸುವಂತ ಕೆಲಸ ಸನ್ಮಾನ್ಯ ರಾಜೀವ್ ಗೌಡರು ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮೆಲ್ಲರ ಉದ್ದೇಶ ಇವತ್ತು ನಾವೇನು ಇಲ್ಲಿಂದ ಬಹಳಷ್ಟು ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೇನು ಸೇರಿದ್ವೋ, ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಪುನಃ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗ್ತಾರ. ಈ ಸಮಾಜವನ್ನು ಋಣವನ್ನು ತೀರಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡುತ್ತೆ, ಸನ್ಮಾನ್ಯ ಯಡಿಯೂರಪ್ಪರು ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ತಮ್ಮೆಲ್ಲರಿಗೆ ನಾನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು, ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅದು ರಾಯಚೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅತಿ ಜಾಸ್ತಿ ಜನಸಂಖ್ಯೆ ಇರುವಂತಹ ವಾಲ್ಮೀಕಿ ಸಮಾಜ ಮುಂದಿನ ದಿನಮಾನಗಳಲ್ಲಿ ಸಮುದಾಯ ಕೇಂದ್ರದಿಂದ ಆಗಬೇಕೆಂದು ತಮ್ಮೆಲ್ಲರನ್ನ ವಿನಂತಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರಿಗೂ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿ ಲಿಂಗಾಯತ ಸಮಾಜ ಇದೆ, ಎರಡನೇ ಸಮಾಜ ಅದು ಕುರುಬ ಸಮಾಜ ಇದೆ, ಮೂರನೇ ಸಮಾಜ ಅದೇ ರೀತಿಯಲ್ಲಿ ವಕೀಲರ ಸಮಾಜ ಇದೆ. ಇವತ್ತು ಅದೇ ರೀತಿಯಲ್ಲಿ ನಾಲ್ಕನೇ ಅತಿ ದೊಡ್ಡ ಸಮಾಜ ಅದು ವಾಲ್ಮೀಕಿ ಸಮಾಜ. ಇವತ್ತು ತಾವೆಲ್ಲರೂ ಬೇಡಿರ ಇತಿಹಾಸವನ್ನು ತೆಗೆದು ನೋಡಿದ್ರೆ ರಾಜರ ಕಾಲದಲ್ಲಿ ಆ ಕಡೆ ಇದ್ದಂತ ರಾಜರಾಗಿರ್ಬೋದು, ಈ ಕಡೆ ಇದ್ದಂತ ರಾಜರಾಗಿರ್ಬೋದು, ಅವತ್ತು ನಾವು ಸೈನಿಕರಾದ ಏನು ಕೆಲಸ ಮಾಡ್ತಾ ಇದ್ವೋ ಆ ಕಡೆ ಸತ್ತಂತವರು ಈ ಕಡೆ ಸತ್ತಂತವರು ವಾಲ್ಮೀಕಿ ಜನಾಂಗದವರಾಗಿರೋ ಕಾರಣ ಇವತ್ತು ನಾಲ್ಕನೇ ಅತಿ ದೊಡ್ಡ ಸ್ಥಾನದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜ ಇದೆ. ಆಕಸ್ಮಿಕವಾಗಿ ಅವತ್ತಿನ ದಿನಮಾನಗಳಲ್ಲಿ ರಾಜರ ಯುದ್ಧದಲ್ಲಿ ವಾಲ್ಮೀಕಿ ಸಮಾಜ ಬೇಡಿ ಸಮಾಜದವರು ಸೈನಿಕರಾಗಿ ಹೋರಾಟವನ್ನು ಪ್ರಾಣವನ್ನು ತ್ಯಜಿಸಿದ್ರಿಗಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜ ಮೊದಲನೇ ಸ್ಥಾನದಲ್ಲಿರ್ತಿತ್ತು. ನಾವು ಕೂಡ ಹೇಳ್ತಾ ಇದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಜನಸಂಖ್ಯೆ ಯಾವುದಿದ್ದಂದ್ರಿಗಿನ ಅದು ವಾಲ್ಮೀಕಿ ಸಮಾಜ ಅಂತ ಹೇಳ್ತಿದ್ವಿ. ಆದ್ರೆ ನಾವು ಏನು ಮಾಡಬೇಕು? ಮೂಲ ಧರ್ಮದಲ್ಲಿ ನಾವೆಲ್ಲರಿಗೂ ರಾಜರು ಕಾಪಾಡುವಂತ ವ್ಯಕ್ತಿಗಳು, ನಂಬಿಕೆ ಹರ್ರರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಪ್ರಾಣ ತ್ಯಾಗ ಮಾಡುವಂತ ನಾವು ಎಲ್ಲ ಒಂದು ಕಡೆ ಅವತ್ತಿನ ದಿನಮಾನಗಳಲ್ಲಿ ಪ್ರಾಣವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸೈನಿಕರಾಗಿ ಪ್ರಾಣವನ್ನು ಹೋಗೋದ್ರ ಮೂಲಕ ಇವತ್ತು ನಾವು 4ನೇ ಸ್ಥಾನದಲ್ಲಿ ಇದೀವಿ. ಸ್ನೇಹಿತರೆ, 4ನೇ ಸ್ಥಾನದಲ್ಲಿ ಇದೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು, 1936ರಲ್ಲಿ ಇವತ್ತು ರಾಯಚೂರು ಕೋಟೆ ಆಗಿರ್ಬೋದು, ಮುದಗಲ ಕೋಟೆ ಆಗಿರ್ಬೋದು, ಎಲ್ಲೆಲ್ಲಿ ಕೋಟೆ ಕತ್ತಲಗಳಿರ್ತವೋ ಅಲ್ಲಿ ವಾಲ್ಮೀಕಿ ಸಮಾಜ ಇರುತ್ತಲ್ಲ ತಾವೆಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಭೌಮ ಪರಂಪರೆ ಇದೆ. ಇವತ್ತು ಆ ಭೌಮ ಪರಂಪರೆಯನ್ನು ವಾಲ್ಮೀಕಿ ಸಮಾಜದವರು ಈ ಕಡೆ ಭಾಗದಿದ್ದಂತಹ ನಾಯಕರು ಇವತ್ತು ನಾಯಕರಾಗಿ ಕರಿತೀವಿ, ವಾಲ್ಮೀಕಿಯಾಗಿ ಕರಿತೀವಿ, ತಲವಾರಾಗಿ ಕರಿತೀವಿ. ಅದೇ ರೀತಿ ಮೈಸೂರು ಕಡೆ ಹೋದ್ರಿಗಿನ ಪರಿವಾರ ಎಂದು ಕರಿತೀವಿ, ನಾಯಕರೆಂದು ಕರಿತೀವಿ. ನಿಮ್ಮೆಲ್ಲರೂ ಕೂಡ ಪರಿವಾರ ಆಗಿರ್ಬೋದು, ತಲವಾರ ಆಗಿರ್ಬೋದು, ನಾಯಕರಾಗಿರ್ಬೋದು, ಬೇಡರಾಗಿರ್ಬೋದು. ಸನ್ಮಾನ್ಯ ಯಡಿಯೂರಪ್ಪರು ಅವತ್ತಿನ ದಿನಮಾನಗಳಲ್ಲಿ 2013ರಲ್ಲಿ 1970ರಲ್ಲಿ ಪ್ರಾರಂಭವಾದಂತ ಈ ಎಸ್ಟಿ ಮೀಸಲಾತಿಗೆ, ಎಸ್ಟಿ ಸಮಾಜಕ್ಕೆ ಒಂದು ರೀತಿ ಮೀಸಲಾತಿ ಸಿಗಬೇಕೆಂದರೆ 1972ರಲ್ಲಿ ಪ್ರಾರಂಭ ಆಯಿತು. ಅವತ್ತಿನ ದಿನಮಾನಗಳಲ್ಲಿ ಯಾರು ಕೂಡ ಈ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕೆಂದರೆ ಯಾರು ಹೋರಾಟ ಮಾಡಿಲ್ಲ. ಅವತ್ತಿನ ದಿನಮಾನಗಳಲ್ಲಿ ಅಟಲ್ ಬಿಹಾರಿ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ 2004ರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಇದ್ದಂಥ ಸಂದರ್ಭದಲ್ಲಿ
ಪರಿವಾರ ಮತ್ತು ತಲವಾರನ್ನು ಅವತ್ತಿನ ತೀರ್ಮಾನಗಳಲ್ಲಿ ಕೈ ಬಿಟ್ಟರು. ಅವತ್ತಿನ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡೋದ್ರ ಮೂಲಕ, ಅವತ್ತಿನ ಪ್ರಧಾನಮಂತ್ರಿಗಳಂತ ವಾಜಪೇಯಿ ಅವರನ್ನು ಕೇಳ್ಕೊಳ್ಳೋದ್ರ ಮೂಲಕ ಅವತ್ತಿನ ತೀರ್ಮಾನಗಳಲ್ಲಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿ ಪ್ರಪೋಸಲ್ ಫಾರ್ ಜನರಲ್ ಅನ್ನುವಂಥದ್ದು ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಅನುಮೋದನೆಯನ್ನು ಮಾಡಿಕೊಟ್ಟು, ಅದೇ ರೀತಿಯಲ್ಲಿ ತಾವೆಲ್ಲರೂ 2001ರಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿದ್ದಂತಹ ಜನರು ಅವತ್ತಿನ ತೀರ್ಮಾನಗಳಲ್ಲಿ ನಮ್ಮನ್ನು ಕೂಡ ಎಸ್ಟಿಯಲ್ಲಿ ಸೇರಿಸಬೇಕೆಂದೇಳಿ ಒಂದು ದೊಡ್ಡವಾದಂತಹ ಹೋರಾಟವನ್ನು ಮಾಡಿದ್ರು. ನಂತರ ತೀರ್ಮಾನಗಳಲ್ಲಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು 400 ಪುಟಗಳನ್ನು ಏನೋ ವರದಿಯನ್ನು ತರಿಸಿಕೊಳ್ಳೋದ್ರ ಮೂಲಕ, ಏನು 2010ರಲ್ಲಿ ಸ್ಟಡಿ ರಿಪೋರ್ಟ್ ತರಿಸಿಕೊಳ್ಳೋದ್ರ ಮೂಲಕ, ರೆಕಮೆಂಡೇಶನ್ ಮಾಡೋದ್ರ ಮೂಲಕ ಇವತ್ತು ಯಾವ ಸ್ಥಾನದಲ್ಲಿದೆ ಅಂದ್ರೆ ರಿಜಿಸ್ಟರ್ ಜನರಲ್ ಅನ್ನುವಂಥದ್ದು ಅವರ ಅಧಿಕಾರಿಗಳ ಜೊತೆ ಇದೆ. ಮುಂದಿನ ದಿನಮಾನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದ ಪರಿವಾರ ಮತ್ತು ನಾಯಕು ತಳವಾರಕ್ಕೆ ಎಸ್ಟಿ ಸಮಾಜಕ್ಕೆ ಸೇರಿಸಿತ್ತು ಅಂತ ತಮ್ಮೆಲ್ಲರಿಗೆ ಮಾತನ್ನು ಕೊಡ್ತಾ ಇದ್ದೀವಿ. ಅದಕ್ಕೊಂದು ಸ್ನೇಹಿತರೆ, ಏನಿವತ್ತು ಭಾರತೀಯ ಜನತಾ ಪಕ್ಷ ಆ ಭಾಗದಲ್ಲಿದ್ದಂತ ಮೈಸೂರು ಚಾಮರಾಜನಗರದಲ್ಲಿದ್ದಂತ ಜನರು ನಮ್ಮ ಕೂಡ ಎಸ್ಟಿಯಲ್ಲಿ ಸೇರಿಸಬೇಕಂದೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ರು, ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ, ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದದಿಂದ ಯಾವ ರೀತಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆಗೋಸ್ಕರವಾಗಿ ಸನ್ಮಾನ್ಯ ಯಡಿಯೂರಪ್ಪರ ಅವಕಾಶವನ್ನು ಮಾಡಿಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಆ ಭಾಗದಲ್ಲಿದ್ದಂತಹ ಜನರು ಕೂಡ ಎಸ್ಟಿ ಸೇರಿಸಲಿಕ್ಕೋಸ್ಕರವಾಗಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಸನ್ಮಾನ್ಯ ಯಡಿಯೂರಪ್ಪರಂತ ಮಾತು ನಾನು ಹೇಳ್ತೀನಿ ಸ್ನೇಹಿತರೆ. ತಾವೆಲ್ಲರೂ ಕೂಡ ನೋಡಿರ್ಬೋದು, ನಮ್ಮ ಕುಲದಲ್ಲಿ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ಆಗಿರ್ಬೋದು, ಬೇರೆ ಕನ್ನಪ್ಪವರಾಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಮಧುಕೇರಿ ನಾಯಕ ಆಗಿರ್ಬೋದು, ಸುರಪುರಿನ ವೆಂಕಟಪ್ಪ ನಾಯಕ ಆಗಿರ್ಬೋದು, ಹಡಗಲಿಯ ಬೇಡ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ಕುಮಾರ ರಾಮ ಆಗಿರ್ಬೋದು, ಇಡೀ ಹಿಂದೂ ಸಮಾಜವನ್ನು ಕಟ್ಟಿದಂತ ಹಕ್ಕ ಬುಕ್ಕರ ಆಗಿರ್ಬೋದು, ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಿದಂತ ವ್ಯಕ್ತಿಗಳು. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ನಾವೆಲ್ಲರೂ ಒಂದಾಗೋದ್ರ ಮೂಲಕ ಇವತ್ತೆಲ್ಲ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷನ ಅಧಿಕಾರಕ್ಕೆ ತರಬೇಕಾಗಿದೆ. ಸ್ನೇಹಿತರು, ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಸುಮಾರಿಗೆ 40 ವರ್ಷಗಳಿಂದ ಹೋರಾಟದ ಮೂಲಕ ನಮ್ಮೆಲ್ಲರ ಪ್ರೀತಿ ಅಭಿಮಾನವನ್ನು ಇಡೀ ಶೋಷಿತ ಸಮಾಜಕ್ಕೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದಾರ. ಬಸವಣ್ಣನ ತತ್ವವನ್ನು 12ನೇ ಶತಮಾನದಲ್ಲಿ ಬಸವಣ್ಣರು ಒಂದೇ ತತ್ವವನ್ನು ಕೂಡ ತಪ್ಪಲಾರದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಸಮಾಜಕ್ಕೆ, ಶೋಷಿತ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂತ ವ್ಯಕ್ತಿ ಬಸವಣ್ಣನ ಆದ್ರಂತ ಸನ್ಮಾನ್ಯ ಯಡಿಯೂರಪ್ಪರು ಅನ್ಬೇಕಾಗುತ್ತೆ, ಸನ್ಮಾನ್ಯ ಯಡಿಯೂರಪ್ಪರಾಗಬೇಕಂತ ಸ್ನೇಹಿತರೆ. ಅದಕ್ಕೊಂದು ಸ್ನೇಹಿತರೆ, ತಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಜಗತ್ತಿನಲ್ಲಿ ಇರುವಂತಹ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಸಮಾಜವನ್ನು ಕೆಲವು ಮಂದಿ ದೊಡ್ಡ ಜಾತಿ ವ್ಯಕ್ತಿಗಳು ಹೈಜಾಕ್ ಮಾಡಕ್ ಹೊರಟಿದ್ದಾರೆ. ವಾಲ್ಮೀಕಿ ಏನಂತಾರೆ, ವಾಲ್ಮೀಕಿ ಜಮಾತಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿ ಅಲ್ಲ, ಅವರು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿ ಅಂತೇಳಿ ಇವತ್ತು ದೊಡ್ಡ ಕುಲಸರು ನಮ್ಮ ಸಮಾಜವನ್ನು ಹೈಜಾಕ್ ಮಾಡಕ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ನಾವು ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ರಾಮಾಯಣವನ್ನು ಬರೆದಂತ ಮಹರ್ಷಿ ವಾಲ್ಮೀಕಿ ಅವರು ಅವತ್ತಿನ ದಿನಮಾನಗಳಲ್ಲಿ ಆದಿಕವಿಯಾಗಿ ಮಹಾಕಾವ್ಯನ ರಚನೆಯನ್ನು ಮಾಡುವ ಮೂಲಕ ಇವತ್ತು ಸಂಪೂರ್ಣವಾಗಿ ರಾಮಾಯಣವನ್ನು ಕೊಡುವಂತ ಕೆಲಸ ಮಾಡಿದ್ರು. ಅದೇ ರೀತಿಯಲ್ಲಿ ವ್ಯಾಸರು ಮಹಾಭಾರತವನ್ನು ಬರೆಯುವ ಮೂಲಕ ಇವತ್ತು ಮಹಾಭಾರತವನ್ನು ಬರೆಯುವಂತ ಕೆಲಸ ವ್ಯಾಸರು ಮಾಡಿದ್ರು. ಇವರಿಬ್ಬರು ಕೂಡ ಅದು ಕೆಳ ಸಮುದಾಯದಿಂದ ಬಂದಂತ ವ್ಯಕ್ತಿಗಳು, ಕೆಳ ಸಮುದಾಯದಿಂದ ಬಂದಂತ ವ್ಯಕ್ತಿಗಳು. ಆಕಸ್ಮಿಕವಾಗಿ ಇವತ್ತು ರಾಮಾಯಣ ಇಲ್ಲದ್ರಿಗಿನ ರಾಮ ಇರ್ತಿದ್ನ, ಸೀತೆ ಇರ್ತಿದ್ನ, ಲಕ್ಷ್ಮಣ ಇರ್ತಿದ್ರ, ಆಂಜನೇಯ ಇರ್ತಿದ್ನ, ನಾವೆಲ್ಲರಿಗೂ ರಾಮ ಸೀತಾ ಲಕ್ಷ್ಮಣನ ಪೂಜಿಸ್ತೀವಿ. ಆದ್ರೆ ವಾಲ್ಮೀಕಿನ ಮಾತ್ರ ಪೂಜಿಸಕ್ಕಾಗಲ್ಲ, ವಾಲ್ಮೀಕಿ ಮಾತ್ರ ಪೂಜಿಸಕ್ಕಾಗಲ್ಲ. ಇದಕ್ಕೋಸ್ಕರವಾಗಿ ಅದ್ರಿಗಿನ ಅದು ವಾಲ್ಮೀಕಿಯರು ಕೆಲ ಸಮುದಾಯಗಳಿಂದ ಬಂದಂತಹ ವ್ಯಕ್ತಿ ಆಗಿರೋ ಕಾರಣ ಇವತ್ತು ಪೂಜಿಸಕ್ಕಾಗ್ತಾ ಇಲ್ಲ. ಹೆಂಗಿದೆ ಅಂದ್ರಿಗಿನ ಇವತ್ತು ಹಸು ಬೇಕು ಕರು ಬೇಡ, ಹಸು ಬೇಕು ಕರು ಬೇಡ, ರಾಮ ಬೇಕು ವಾಲ್ಮೀಕಿ ಬೇಕಾಗಿಲ್ಲ, ರಾಮ ಬೇಕು ವಾಲ್ಮೀಕಿ ಬೇಕಾಗಿಲ್ಲ ಅಂದ್ರಿಗಿನ ನಾವೆಲ್ಲರಿಗೂ ದೇವರ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗದವರು ಒಂದು ದೊಡ್ಡ ಶಕ್ತಿಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಭಗವಂತ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದರಿಂದ ವಾಲ್ಮೀಕಿ ಸಮಾಜಕ್ಕೆ ಆಕಾಶ ಕೆಳಗಡೆ ಬಿದ್ದರೂ ಕೂಡ ಆಕಾಶವನ್ನು ಕೆಳಗಡೆ ಬೀಳಾರದಂತೆ ತಡೆಯುವಂತ ಶಕ್ತಿ ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದೆ, ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದೆ ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ಇತಿಹಾಸ ಹೇಳುತ್ತದೆ. ಇವತ್ತು ಭಕ್ತಿಗಾಗಿ ಕಣ್ಣು ಕೊಟ್ಟಂತ ಬೇಡ್ರ ಕಣ್ಣಪ್ಪ ಅವರಾಗಿರ್ಬೋದು, ಗುರು ಭಕ್ತಿಗಾಗಿ ಬೆಳಕು ಕೊಟ್ಟಂತ ಏಕಲವ್ಯ ಆಗಿರ್ಬೋದು, ಇವತ್ತು ಶಬರಿ ತಾಯಿ ಶ್ರೀರಾಮಚಂದ್ರನ ಪ್ರೀತಿಯಿಂದ ಅಭಿಮಾನದಿಂದ ಕರೆಸಿಕೊಂಡು ಒಂದು ರೀತಿಯ ಹಣ್ಣನ್ನು ತಿರ್ಸಂತ ಕೆಲಸ ಆಗಿರ್ಬೋದು,
ಅದೇ ರೀತಿಯಲ್ಲಿ ಸೋದರತ್ವಕ್ಕೆ ಕುಮಾರರಾಮ ಆಗಿರ್ಬೋದು, ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ಬೋದು, ಇಡೀ ಬ್ರಿಟಿಷರಿಗೆ ನಡುಕನ್ನು ಹುಟ್ಟಿಸಿದಂತಹ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಅದೇ ರೀತಿಯಲ್ಲಿ ಇವತ್ತು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹಕ್ಕಬುಕ್ಕ ಆಗಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ವಾಲ್ಮೀಕಿ ಸಮಾಜದಲ್ಲಿ ಬಂದಂತವ್ರೆ. ನೀವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೋಸ್ಕರವಾಗಿ ಹೇಳಿಗೋಸ್ಕರವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಆಕಳ ಸ್ವಭಾವದ ವ್ಯಕ್ತಿ ಇದ್ದಂತೆ ಯಾವ ರೀತಿಯ ಆಕಳನ್ನು ನೋಡ್ತೀವೋ, ಯಾವ ರೀತಿಯ ಮಕ್ಕಳನ್ನು ನೋಡ್ತೀವೋ, ಅವರ ಮುಖದಲ್ಲಿ ನೋಡಿದ್ರಿಗಿನ ಒಂದು ಆಕಳು ಮತ್ತು ಮಗು ಇದ್ದಂತೆ ನಾನು ಕೈ ಮುಗಿದು ಕೇಳಿಕೊಂಡು, ಸ್ವಾಮಿಯಾರೇ ಅವತ್ತು ನೀವು ವಾಲ್ಮೀಕಿ ಜಯಂತಿಯನ್ನು ತಾವೆಲ್ಲರಿಗೂ ಕೊಟ್ಟು ದಯವಿಟ್ಟು ನಾನು ವಾಲ್ಮೀಕಿ ಸಮಾಜಕ್ಕೋಸ್ಕರವಾಗಿ 7.5% ಮೀಸಲಾತಿ ಕೊಡಬೇಕಂದ್ರೆ ಯಡಿಯೂರಪ್ಪ ಯಾವತ್ತಿಲ್ಲ ನನಗೆ ಆ ವಿಶ್ವಾಸ ಇದೆ. ಇವತ್ತು ಯಡಿಯೂರಪ್ಪನವರು ಯಾವತ್ತೂ ಇಲ್ಲ ಅನ್ನಲ್ಲ. ಇವತ್ತು ನಾವು ಹೋಗಿ ಎಲ್ಲರೂ ಕೂಡ ಹೋಗಿ ನಾವು ವಾಲ್ಮೀಕಿ ಸ್ವಾಮೀಜಿಯವರ ನಮ್ಮೆಲ್ಲ ವೇದಿಕೆ ಮೇಲೆ ಮುಖಂಡರೋಗಿ ದಯವಿಟ್ಟು 7.5% ಈ ಸರ್ಕಾರ ಕೊಡ್ಲಿಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ 7.5% ಮೀಸಲಾತಿ ಕೊಟ್ಟಿದೆ, ಈ ಸರ್ಕಾರ ಕೊಡ್ಲಿಕ್ಕಾಗ್ತಾ ಇಲ್ಲ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಿದ್ರು ಕೂಡ, ಚೀಫ್ ಸೆಕ್ರೆಟರಿ ಅವರು ಸೈನ್ ಮಾಡಿದ್ರು ಕೂಡ, ಕ್ಯಾಬಿನೆಟ್ ಅನ್ನು ಕರೆದು ಇವತ್ತು 7.5% ಮೀಸಲಾತಿ ಕೊಡಬೇಕಾಯ್ತು, ಕೊಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು 2018 ಮುಖ್ಯಮಂತ್ರಿ ಹಾಕ್ರಿ, ದಯವಿಟ್ಟು ಇದು ಫೈಲ್ಗೆ ಸೈನ್ ಮಾಡ್ರಿ ಅಂದ್ರೆ 10 ನಿಮಿಷ ಒಳಗಡೆ ಸೈನ್ ಮಾಡ್ತಾರೆ. 10 ನಿಮಿಷ ಒಳಗಡೆ. ಅಷ್ಟು ವಿಶಾಲ ಹೃದಯ ಇದ್ದಂತ ವ್ಯಕ್ತಿ, ಅಷ್ಟು ವಿಶಾಲ ಹೃದಯ ಇದ್ದಂತ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತು ಯಡಿಯೂರಪ್ಪರನ್ನ ನಾವು ನೋಡಿದ್ರೆ ನಾವು ಗೊತ್ತಾಗುತ್ತೆ ಯಡಿಯೂರಪ್ಪರ ಎಂತ ವ್ಯಕ್ತಿ ಅಂದೇಳಿ. ನಾನು ಯಡಿಯೂರಪ್ಪರ ಕೇವಲ ವೇದಿಕೆ ಮೇಲೆ ಇದ್ದಕ್ಕೋಸ್ಕರವಾಗಿ ಅವರು ಹೋಗುತ್ತಾ ಇಲ್ಲ. ಇವತ್ತು ನಾನಂತ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಇನ್ನೊಂದು ಸಾರಿ ಬೇಕಾದ್ರೆ ಯಡಿಯೂರಪ್ಪರ ಆಶೀರ್ವಾದದಿಂದ, ಪಕ್ಷದ ವಿಶ್ವಾಸದಿಂದ ಮಂತ್ರಿ ಆಗಬೇಕು. ನನಗೇನು ಆಗೋದು ಬೇಕಾಗಿಲ್ಲ ಮುಂದಿನ ದಿನಮಾನಗಳಲ್ಲಿ. ನನ್ನ ಸಮಾಜಕ್ಕೆ ನಾನು ಏನೋ ಒಂದು ಮಾಡಬೇಕಲ್ಲ. ಈ ಸಮಾಜದಲ್ಲಿ ಹುಟ್ಟಿದಂತ ನಾನು ಸಮಾಜ ಏನು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೋಸ್ಕರವಾಗಿ ನಾನು ಏನು ಮಾಡಿದೆ ಅನ್ನೋದು ಮುಖ್ಯ ಆಗುತ್ತೆ. ನಾನೇನು ಮಾಡಬೇಕು ಅದಕ್ಕೋಸ್ಕರ ಸ್ನೇಹಿತರೆ, ತಾವೆಲ್ಲರೂ ಕೂಡ ಇವತ್ತು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರ ಬೆನ್ನತ್ತೋಣ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪರನ್ನು ಯಾವುದೇ ಸಮಾಜ ಆಗಿರುವುದು ಬೆನ್ನತ್ತಿದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೂಡ ಏನು ಮಾತನ್ನು ಕೊಡ್ತಾರೋ ಮಾತನ್ನು ತಪ್ಪಲಾರದಂತೆ ನಡ್ಕೊಂಡಿರುವಂತಹ ಏಕೈಕ ರಾಜಕಾರಣಿ, ಪ್ರಾಮಾಣಿಕವಾದಂತ ವ್ಯಕ್ತಿ ಯಾರಂದ್ರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ಅದಕ್ಕೋಸ್ಕರವಾಗಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಿ ಹೋದ್ರು ಕೂಡ ಒಬ್ಬ 10 ವರ್ಷದ ಹುಡುಗದಿಂದ 90 ವರ್ಷದ ಮುದುಕಿವರೆಗೂ ಕೂಡ ಕುಡಿದು ಕುಪ್ಪಳಿಸ್ತಾರ. ಯಡಿಯೂರಪ್ಪರು ನೋಡಬೇಕು, ಯಡಿಯೂರಪ್ಪರು ಮಾತಾಡಬೇಕಂದ್ರೆ ಅಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ. ಅದಕ್ಕೋಸ್ಕರ ಸ್ನೇಹಿತರೆ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗಬೇಕಾದ್ರೆ ನಾನು ಬಹಳಷ್ಟು ಮಂದಿ ಹಿರಿಯರ ಹತ್ರ ಹೇಳ್ತಾ ಇದ್ದೀನಿ, ಇಡೀ ಸಮಾಜ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತದೆ, ಇಡೀ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತದೆ. ನೀವ್ಯಾರು ಕೂಡ ಇವತ್ತು ಇಡೀ ಕರ್ನಾಟಕ ರಾಜ್ಯದ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ 15 SC MLAಗಳಲ್ಲಿ ಯಾರು ಪ್ರಚಾರ ಮಾಡಲಿದ್ರುಗಳ ಪರವಾಗಿಲ್ಲ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಂತ ಕಮಲದ ಗುರುತಿಗೆ ನಾವೆಲ್ಲರಿಗೂ ಮತವನ್ನು ಹಾಕೋದ ಮೂಲಕ 15 ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡೋದ ಮೂಲಕ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಗೆಲ್ಸ್ಕೊಂತೀವಿ. ನೀವೆಲ್ಲರೂ ಕೂಡ ಹೋಗ್ರಿ. ಇವತ್ತು ಬಂದಂತವ್ರು, ಇಲ್ಲಿ ಕುಂತಂತವ್ರು ಇವತ್ತು ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲ ಕಡೆಗಳು ಹೋಗ್ರಿ, ಪ್ರಚಾರ ಮಾಡ್ರಿ. ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ವೇದಿಕೆ ಮೇಲಿದ್ದಂತ ರಾಜಗೌಡರು, ನಮ್ಮೆಲ್ಲ ನಾಯಕರು ಎಲ್ಲರೂ ಕೂಡ ಒಂದಾಗಿ ನಮ್ಮ ಸಮಾಜಕ್ಕೆ ಒಳ್ಳೆದನ್ನು ಮಾಡ್ತಾರೆ ಅನ್ನೋ ಮಾತನ್ನು ಕೊಟ್ಟಿದ್ದಾರ. ಆ ಮಾತು ನಮ್ಮೆಲ್ಲ ಮಕ್ಕಳಿಗೆ ಒಳ್ಳೆದನ್ನು ಆಗಬೇಕಾದ್ರೆ ನಾವೆಲ್ಲರೂ ಇವತ್ತೇ ತರಲಿ. ಮುಂದೆ ಯಾವತ್ತೇ ಚುನಾವಣೆ ಬಂದ್ರೆ ಕೂಡ ಯಾವ ರೀತಿಯ ದೇಶದಲ್ಲಿ ಸೈನಿಕ ಗಡಿಯನ್ನು ಕಾಯ್ತಾನೋ ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಮನೆ ಮೇಲೆ ತೆರಳಿ ಬಂದು ಬಳಗಕ್ಕೆ ಹೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ರಿ, ಸನ್ಮಾನ್ಯ ಯಡಿಯೂರಪ್ಪರಿಗೆ ಓಟ್ ಹಾಕ್ರಿ, ನರೇಂದ್ರ ಮೋದಿಜಿಯವರ ಓಟ್ ಹಾಕ್ರಿ. ಮುಂದಿನ ದಿನಮಾನಗಳಲ್ಲಿ ಭವ್ಯ ಭವಿಷ್ಯ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಇರುತ್ತೆ ಅನ್ನುವಂತ ಮಾತು ಪ್ರತಿಯೊಬ್ಬರು ಕೂಡ ಹೇಳ್ರಿ. ದಯವಿಟ್ಟು ಇನ್ನು ಕುಂತಂತವ್ರಿಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪರು ಏನು ಹೇಳ್ತಾರೋ ಅದನ್ನ ನಡ್ಕೊಂತಾರ. ಬೇಕಾದ್ರೆ ನನ್ನ ರಕ್ತದಿಂದ ಬರೆದು ಕೊಡ್ತೀನಿ, ಯಾವ ಮಾತನ್ನು ಕೊಡ್ತಾನೋ ಆ ಮಾತು ದಾಖಲಾರ್ದಂತೆ ನೋಡ್ಕೊಂತಿದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪನವರು ನನ್ನ ರಕ್ತದಿಂದ ಬರೆದು ಕೊಡ್ತೀನಿ. ಯಾರೊಬ್ಬರು ಕೂಡ ಅನ್ಯಾಯ ಆಗೋಕೆ ಬಿಡೋಣ. ಇವತ್ತು ಈ ಶ್ರೀರಾಮುಲು, ರಾಜಗೌಡ, ಶಿವಗೌಡ ನಾಯಕು, ಇವತ್ತು ಅದೇ ರೀತಿ ನಮ್ಮ ಸುರೇಶ್ ಬಾಬು ಅವರು ನಮ್ಮ ವೇದಿಕೆ ಮೇಲಿದ್ದಂತೆ ಎಷ್ಟು ಸಮಾಜದ ಎಲ್ಲರೂ ಕೂಡ ಇವತ್ತು ಒಂದು ಮಾತುಗಳು ತಪ್ಪಲಾರ್ದಂತೆ ಅಕಸ್ಮಿತವಾಗಿ ನಾವೇನಾರ ಕೊಟ್ಟಂತ ಮಾತು ಯಾವನ್ನ ತಪ್ಪಿದ್ರಿಗೆ ನಾವು ಇವತ್ತು ರಾಜಕೀಯ ನಿವೃತ್ತನ ಘೋಷಣೆ ಮಾಡ್ತೀವಾಗ್ಲಿ, ಯಾವುದು ಕೊಟ್ಟು ಮಾತನ್ನು ತಪ್ಪಿಸೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ, ನನ್ನ ಸಮಾಜ ನನಗೆ ಮುಖ್ಯ. ಇವತ್ತು ಸಮಾಜದಲ್ಲಿ ನೀವು ಹಳ್ಳಿ ಪ್ರದೇಶದಲ್ಲಿ ಹೋದ್ರೆ ಇವತ್ತು ಕೂಡ ಬಹಳಷ್ಟು ಮಂದಿ ತಾಯಂದ್ರು ಕಣ್ಣೀರು ಹಾಕ್ತಾರೆ. ಇವತ್ತು ರಾಮುಲವರೇ, ಆವತ್ತಿನ ದಿನಮಾನಗಳು ಯಡಿಯೂರಪ್ಪನ ಕಳ್ಕೊಂಡಿವಿ,
ಭಾರತೀಯ ಜನತಾ ಪಕ್ಷನ ಕಳ್ಕೊಂಡ್ವಿ. ಪುನಃ ಭಾರತೀಯ ಜನತಾ ಪಕ್ಷ ಬರಬೇಕಾದ್ರೆ ನಾನೇನು ಮಾಡ್ಬೇಕಪ್ಪ ಅಂದ್ರಿಗಿನ ನಾನು ಆ ತಾಯಿಗೆ ಹೇಳಿದೆ, ತಾಯಿ ಏನು ಮಾಡೋದು ಬೇಕಾಗಿಲ್ಲ, ನೀನು ಅವಾಗ 90 ವರ್ಷ ಆಗಿದೆ, ಇನ್ನೊಂದು 5 ವರ್ಷ 10 ವರ್ಷ ಬದುಕಮ್ಮ ತಾಯಿ ಅನ್ನಂತ ಮಾತನ್ನು ಹೇಳ್ತಾ ಇದ್ದೆ. ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ನೋಡ್ಬೇಕಂತಿಗೆಲ್ಲ ಬದುಕು ತಾಯಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಒಳ್ಳೆಯದಾಗುತ್ತೆ, ಮೊಮ್ಮಕ್ಕಳು ಒಳ್ಳೆಯದಾಗುತ್ತೆ ಅಂತ ಮಾತು ನಾನು ಹೇಳಿದೆ ಸ್ನೇಹಿತರೆ, ಹೇಳಿದೆ. ಅದಕ್ಕೊಂದು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಧಮಕ ಕಟ್ಟೋಣ. ಇಡೀ ವಾಲ್ಮೀಕಿ ಸಮಾಜ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದ್ರೆ, ನಾನು ಒಂದು ಮಾತನ್ನು ಕೊಡ್ತಾ ಇದ್ದೀನಿ, ಇಡೀ ವಾಲ್ಮೀಕಿ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ತಾವೆಲ್ಲರೂ ಕೂಡ ಒಂದಾದರೆ ಇಡೀ ವಾಲ್ಮೀಕಿ ಸಮಾಜದ ಪರವಾಗಿ ಸನ್ಮಾನ್ಯ ಯಡಿಯೂರಪ್ಪರಿಗೆ ಮಾತನ್ನು ಕೊಡ್ತಾ ಇದ್ದೀನಿ. ಇಡೀ ವಾಲ್ಮೀಕಿ ಸಮಾಜ ಒಗ್ಗಟ್ಟಾದ್ರಿಗಿನ ಹಿಂದೆ ಯಾವತ್ತೂ ಸೋಲಿಲ್ಲ, ಮುಂದೆ ಸೋಲೋದಿಲ್ಲ, ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಮಾಡೇ ಮಾಡ್ತೇನೆ ಅಂತ ಮಾತನ್ನು ಕೊಡ್ತೇವೆ. ಯಾವತ್ತೂ ಸೋಲಲ್ಲ. ವಾಲ್ಮೀಕಿ ಜನಾಂತರ ಒಂದಾದ್ರಿಗಿನ ಯಾವತ್ತೂ ಸೋಲಿಲ್ಲ ಅನ್ನೋಂಥ ಮಾತನ್ನು ಹೇಳ್ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೊಂದು ಸ್ನೇಹಿತರೆ ತಾವೆಲ್ಲರೂ ಕೂಡ ಇವತ್ತು ಅನೇಕ ಹೋರಾಟಗಳನ್ನ ನೆನಪು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸಮಯ ಆಗ್ತಾ ಇದೆ. ದೊಡ್ಡ ಮನುಷ್ಯ ಇವತ್ತಿನ ಮಾತಾಡಬೇಕಾಗಿದೆ, ಹಲವಾರು ವಿಷಯ ಅವ್ರಿಗೆ ಸಮಯವನ್ನು ಬಿಟ್ಟುಕೊಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಯಡಿಯೂರಪ್ಪರನ್ನ ಒಂದು ಸಾರಿ ತಾವೆಲ್ಲರೂ ಕೈಯಲ್ಲಿತ್ತದ ಮೂಲಕ ತಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ರಾಮುಲು ಸಾಹೇಬ್ರವರಿಗೆ. ನಿಜವಾಗಲೂ ಇವತ್ತು ಯಡಿಯೂರಪ್ಪಾಜಿಯವರು ಏಕಲವ್ಯನ ಧನುರ್ವಿದ್ಯೆ ನಿಷ್ಠೆಯಿಂದ ದ್ರೋಣಾಚಾರ್ಯಗೆ ಕೀರ್ತಿ ತಂದ ಹಾಗೇನೆ ಇವತ್ತು ರಾಮುಲು ಅವರ ಪಕ್ಷಾಭಿಮಾನ, ಯಡಿಯೂರಪ್ಪನವರ ಅಭಿಮಾನದಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕೀರ್ತಿ ತಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬೆಲ್ಲದಂತೆ ಬೇಕಾಗಿ ಮಾವಿನಂತೆ ಸವಿಯಾಗಿ ಕಣ್ಣು ಬಿಟ್ಟ ಗಳಿಗೆಯಿಂದ ಕಣ್ಣು ಮುಚ್ಚುವ ಗಳಿಗೆವರೆಗೆ ನಾಡಿಗಾಗಿ ಮಡಿಯುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೊಡ್ಡ ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತಿಸಿ. ಸಮೃದ್ಧ ಕರ್ನಾಟಕದ ಅಭಿವೃದ್ಧಿಯ ಆಲೋಚನೆಗಾರರು, ಭರದ ನಾಡಿನಲ್ಲಿ ಹಸಿರನ್ನು ನಿರ್ಮಿಸುವ ಕಂಕಣವನ್ನು ತೊಟ್ಟಿರ್ತಕ್ಕಂಥ 2018ರ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರಿಂದ ಮಾತುಗಳು. बोलो भारत माता के। ಮಹರ್ಷಿ ವಾಲ್ಮೀಕಿ ಅವರಿಗೆ ಎಲ್ಲರೂ ಕೈಯೆತ್ತಿ ಒಂದೇ ಧ್ವನಿನಲ್ಲಿ ಘೋಷಣೆಯನ್ನ ಮಾಡಬೇಕು. ಮಹರ್ಷಿ ವಾಲ್ಮೀಕಿ ಅವರಿಗೆ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಈ ಕಾರ್ಯಕ್ರಮದ ರೂವಾರಿಗಳು ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಿಂದ ಇಲ್ಲಿ ನಡೆಸೋದಕ್ಕೆ ಕಾರಣಕರ್ತರಾದಂಥ ಮಾನ್ಯ ಮಾಜಿ ಸಚಿವರಾದಂಥ ರಾಜುಗೌಡ್ರೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ದೇಶದ ಉದ್ದಗಲಕ್ಕೆ ಪಕ್ಷದ ಸಂಘಟನೆಗಾಗಿ ಹೋರಾಟ ಮಾಡ್ತಾ ಇರುವಂತ ನಮ್ಮ ನಾಯಕರಾದಂಥ ಮಾನ್ಯ ಮುರಳೀಧರ ರಾವ್ ಅವರೇ, ಪ್ರತಿಪಕ್ಷದ ನಮ್ಮ ನಾಯಕರಾದಂಥ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ವಿಧಾನಸಭೆಯಲ್ಲಿ ವಿಪಕ್ಷದ ನಾಯಕರಾದಂಥ ಮಾನ್ಯ ನಮ್ಮ ಅಶೋಕ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಸಂಸತ್ ಸದಸ್ಯರು, ವಾಲ್ಮೀಕಿ ಸಮಾಜದ ಜನಪ್ರಿಯ ನಾಯಕರು ಆದಂತ ಮಾನ್ಯ ಶ್ರೀರಾಮುಲು ಅವರೇ, ಸಂಸತ್ ಸದಸ್ಯರಾದಂಥ ಶೋಭಾ ಕರಂದ್ಲಾಜೆ ಅವರೇ, ಮಾಜಿ ಸಚಿವರಾದಂಥ CM ಉದಾಸಿ ಅವರೇ, ಶಾಸಕರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ CT ರವಿ ಅವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾದಂಥ ಮಾನ್ಯ ರವಿಕುಮಾರ್ ಅವರೇ, ಇನ್ನೊಬ್ಬ ಹಿರಿಯ ನಾಯಕರು
ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಶಾಸಕರು ಆದಂತ ಮಾಜಿ ಸಚಿವರಾದಂತ ಅರವಿಂದ್ ನಿಂಬಾವಳಿ ಅವರೇ, ದಲಿತ ಜನಾಂಗದ ನಮ್ಮ ಹಿರಿಯ ನಾಯಕರು, ಮಾಜಿ ಸಚಿವರಾದಂತ ಮಾನ್ಯ ಗೋವಿಂದ್ ಕಾರಜೋಳ ಅವರೇ, ಮತ್ತೊಬ್ಬ ಮಾಜಿ ಸಚಿವರು, ಈ ಸಮಾಜದ ಹಿರಿಯ ಮುಖಂಡರು ಆದಂತ ಶಿವನಗೌಡ ನಾಯಕ್ ಅವರೇ, ಶಾಸಕರಾದಂತ ತಿಪ್ಪರಾಜು ಹವಲ್ದಾರ್ ಅವರೇ, ಮತ್ತೊಬ್ಬ ಶಾಸಕರಾದಂತ ಸುರೇಶ್ ಬಾಬು ಅವರೇ, ಮತ್ತೊಬ್ಬ ಶಾಸಕರಾದಂತ ತಿಪ್ಪೇಸ್ವಾಮಿ ಅವರೇ, ವೇದಿಕೆ ಮೇಲಿರುವಂತ